ಸರ್, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಸ್ಥಾಪನೆಯಾಗಿ 6 ವರ್ಷ ಆಗಿದೆ. 6 ವರ್ಷದ ಅಂಗವಾಗಿ ನಾವು ಇವತ್ತು ನಮ್ಮ ಗ್ರಾಮೀಣ ಕ್ರೀಡೆ ಆದಂಥ ಕುಸ್ತಿಯನ್ನು ಆಯೋಜನೆ ಮಾಡಿ ನಮ್ಮ ಕುಸ್ತಿ ಇನ್ನೂ ಗ್ರಾಮೀಣ ಭಾಗದಲ್ಲಿ ಅಥವಾ ಸಿಟಿಗಳಲ್ಲಿ ಇನ್ನೂ ಉಳಿದಿದೆ ಅಂತ ನಮ್ಮ ಯುವ ಪೀಳಿಗೆಗೆ ತೋರ್ಸೋಕ್ಕೋಸ್ಕರ ನಾವು ಈ ಕುಸ್ತಿ ಪಂದ್ಯವನ್ನು ಆಯೋಜನೆ ಮಾಡಿದ್ದೇವೆ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ದೊಡ್ಡಕೆರೆ ಮೈದಾನದ ಕುಸ್ತಿ ಆ ಕಡೆದವರೆಗೂ ಜಾಥಾ ಹೋಗ್ತಾ ಇದೆ. ಅಲ್ಲಿ ಈಗ ಕ್ರೀಡಾ ಜ್ಯೋತಿ ಮುಖಾಂತರ ನಾವು ಚಾಲನೆ ಕೊಟ್ಟು ರಾಜ್ಯ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಎಲ್ಲ ಅಂತಾರಾಷ್ಟ್ರೀಯ ಪಟುಗಳು ಬಂದಿದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಆಯೋಜನೆ ಮಾಡಿದ್ದೀವಿ ಸರ್. ನಮ್ಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ತೇಜಸ್ವಿನಿ ಸೂರಿ ಅವರು ಮತ್ತು ನಮ್ಮ ಮೈಸೂರು MP ಅವರು, ಹಾಗೆ ನಮ್ಮ ರಾಮಮೂರ್ತಿ MLA ಅವರು, ಇಲ್ಲಿ ಲೋಕಲ್ MLA ನಮ್ಮ ಇನ್ನು ಹರೀಶ್ ಅವರು, ಉಸ್ತುವಾರಿ ಸಚಿವರಂತ ಮಾದೇವಪ್ಪ ಅವರು, ತುಂಬ ಜನ ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸರ್. ಅಂದರೆ ಈ ಯುವ ಪೀಳಿಗೆ ಏನಾಗಿದೆ ಅಂದರೆ ಎಲ್ಲ ಕ್ರಿಕೆಟು, ಮೋಜು ಮಸ್ತಿ ಅಂತೆಲ್ಲ ಬೇರೆ ಅಡ್ಡದಾರಿ ಹಿಡಿತಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮೀಣ ಕ್ರೀಡೆನ ಉಳಿಸೋಕ್ಕೋಸ್ಕರ ಇನ್ನೂ ಈ ಕ್ರೀಡೆ ಬದುಕಿದೆ ಅಂತ ತೋರ್ಸೋಕ್ಕೋಸ್ಕರ ನಾವು ಇದನ್ನು ಆಯೋಜನೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಸರ್. 40 ಜೋಡಿಗಳು ಭಾಗವಹಿಸ್ತಾ ಇದ್ದಾರೆ ಸರ್. ಇಂಡಿಯಾದ ನಂಬರ್ 1 ಗಜ ಕೇಸರಿ ಅಂತ ಹೆಸರಾಗಿರೋ ಗಾಯಕ್ವಾಡು ಮತ್ತು ಗುಜರಾತ್ ಸೂರಜ್ ಎಲ್ಲ ಬರ್ತಾ ಇದ್ದಾರೆ ಸರ್. ಆಲ್ರೆಡಿ ಬಂದಿದ್ದಾರೆ. ಈಗ ಚಾಲನೆ ಕೊಡ್ಬೇಕು ಸರ್. ಕ್ರೀಡಾಪಟುಗಳಿಗೆಲ್ಲ ಒಳ್ಳೆ ಈ ದಿನ ಮೈಸೂರಿನಲ್ಲಿ ನಮ್ಮ ರೈತ ಪರ್ವ ರೈತ ಸಂಘದ ವತಿಯಿಂದ ಕುಸ್ತಿ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕುಸ್ತಿ ಪಂದ್ಯಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಪೈಲ್ವಾನನ್ನು ಕರೆಸಿ ರೈತರಿಗೋಸ್ಕರ ಈ ಥರ ಇದು ಮಾಡ್ತಾರೆ. ಕುಸ್ತಿ ಪಂದ್ಯ ಮಾಡ್ತಿದ್ದಾರೆ, ಎಲ್ಲ ಕಬಡ್ಡಿ, ಕ್ರಿಕೆಟ್ ಎಲ್ಲ ಇದು ಮಾಡ್ತಾರೆ. ಕುಸ್ತಿನ ಯಾರು ಪ್ರೋತ್ಸಾಹ ಇಲ್ಲ. ಆದ್ದರಿಂದ ನಮ್ಮ ರೈತ ಸಂಘ ರೈತ ಪರ್ವ ವತಿಯಿಂದ ಈ ಕುಸ್ತಿ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ನಡೆಸ್ತೀವಿ ಅಂತ ಹೇಳ್ತೀನಿ. ನಾವು ವರ್ಣ ಕ್ಷೇತ್ರದಿಂದ ಬಂದಿದ್ದೀವಿ. ಈ ದಿನ ರೈತ ಸಂಘ ರೈತ ಪರ್ವದ ವಾರ್ಷಿಕೋತ್ಸವದ ಅಂಗವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಡಿಸಿದ್ದಾರೆ. ರೈತರು ಬರೀ ಕೃಷಿಗೆ ಮಾತ್ರ ಅಲ್ಲ, ಕ್ರೀಡೆಗೂ ಕೂಡ ಪ್ರೋತ್ಸಾಹವನ್ನ ನೀಡಬೇಕು ಅನ್ನೋದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಸರ್ ಅವರು ತೋರಿಸಿದ್ದಾರೆ. ಇದು ಮುಂದೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ಎಲ್ಲ ಕ್ಷೇತ್ರಕ್ಕಿಂತ ಹೆಚ್ಚು ರೈತ ಸಂಘ ರೈತ ಪರ್ವ ಕ್ರೀಡೆಗೂ ಸಹ ಒತ್ತನ್ನ ನೀಡ್ತಾ ಇದೆ. ಇದಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಮೈಸೂರಲ್ಲಿ ಕುಸ್ತಿ ಪಂದ್ಯಾವಳಿಯನ್ನ ಸಂಘಟನೆ ಮೂಲಕ ಆಚರಣೆ ಮಾಡ್ತಾ ಇರೋದು. ಹಾಗಾಗಿ ಎಲ್ರಿಗೂ ಶುಭವಾಗಲಿ. ಮಹಿಳೆಯರು ಪ್ರಪ್ರಥಮವಾಗಿ ಕುಸ್ತಿಯನ್ನ ಆಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅದು ಬಹಳ ಹೆಮ್ಮೆ ಆದಂತ ವಿಚಾರ. ಯಾಕಂದ್ರೆ ಬರೀ ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗಿದ್ರು ಹಿಂದೆ, ಆದ್ರೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ನಾವು ಪುರುಷರಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದಾರೆ. ನಾನು ಅವ್ರಿಗೆ ಶುಭವಾಗ್ಲಿ ಅಂತ ತಿಳಿಸ್ತೀನಿ. ನಮಸ್ಕಾರ. ಈ ನಮ್ಮ ರೈತ ಪರ್ವ ರೈತ ಸಂಘದಿಂದ ವರ್ಷ ನಾವು ಎಲ್ಲ ತಾಲೂಕುಗಳಲ್ಲಿ ಮಾಡ್ತಿದ್ದೋ. HD ಕೋಟೆ ತಾಲೂಕು ಇರ್ಬೋದು, ಹುಣಸೂರು ತಾಲೂಕು ಇರ್ಬೋದು, ಪಿರಿಯಾಪಣ್ಣ ಆಗಿರ್ಬೋದು, ತುಮಕೂರು ಜಿಲ್ಲೆಯಲ್ಲಿ ಎಲ್ಲರಲ್ಲೂ ಒಂದೊಂದು ವರ್ಷ ಕಾರ್ಯಕ್ರಮ ಮಾಡ್ತಿದ್ದೋ. ಹಾಗಾಗಿ ಈ ವರ್ಷ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವಗಳ ಸೇರಿಸಿ ನಾವಿಲ್ಲಿ ಕುಸ್ತಿ ಪಂದ್ಯಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಇಟ್ಟಿದ್ದೀವಿ. ಈಗ ಇನ್ನು ಮುಂದಿನ ದಿನಗಳು ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ನಮ್ಮ ರೈತ ಪರ್ವ ಸಂಘದಿಂದ ಎಲ್ಲ ರೈತರಿಗೆ ಅನುಕೂಲ ಆಗೋ ರೀತಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ. ಕುಮಾರ್ ಅಂತೇಳಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೀನಿ. ಈ ನಮ್ಮ ರೈತ ಪರ್ವದ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮತ್ತು ನಮ್ಮ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರ ಹುಟ್ಟುಹಬ್ಬದ ಒಂದು ಸವಿ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ರೈತ ಪರ್ವ ಸಂಘಟನೆಯಿಂದ ಹಮ್ಮಿಕೊಂಡಿದ್ದೀವಿ. ಗ್ರಾಮೀಣ ಕ್ರೀಡೆಯಾದಂಥ ಈ ಕುಸ್ತಿ ಕಬಡ್ಡಿ ಅನ್ನೋದು ಏನಾಗುತ್ತೆ ನಶಿಸಿ ಹೋಗ್ತಾ ಇದೆ. ಅದನ್ನು ಇವು ಪ್ರತಿಭೆಯಾಗಿ ಚೆನ್ನಾಗಿ ಹೊರತರಬೇಕು ಮತ್ತು ಸಿಟಿ ಜನಗಳಿಗೆ ಇದನ್ನೊಂದು ಉತ್ತೇಜನವಾಗಿ ಕೊಡುವಂಥ ಕಾರ್ಯಕ್ರಮ ಆಗಬೇಕು. ಕಬಡ್ಡಿ ಕುಸ್ತಿ ಅಂದರೆ ಇದು ಸಾಮಾನ್ಯ ಆಟ ಅಲ್ಲ, ಕಷ್ಟಪಟ್ಟು ಮುಷ್ಟಿಯಿಂದ ಆಡುವಂಥ ಕಾಳಗ ಇದು. ಈ ಕಾಳಗಕ್ಕೆ ಶಕ್ತಿ ಕೊಡೋದು ತುಂಬ ಇದಿದೆ. ಇವತ್ತು ಕ್ರಿಕೆಟ್ ಅನ್ನೋದು ಮತ್ತು ಕ್ರಿಕೆಟ್ಗಿಂತ ಫುಟ್ಬಾಲ್ ಅನ್ನೋದು ತುಂಬ ಕಷ್ಟಕರವಾದ ಆಟ. ಕ್ರಿಕೆಟ್ಗೆ ಕೂತಾಡುವಂಥ ಆಟ, ಅದಕ್ಕೆ ಹೆಚ್ಚಿನ ಬೆಂಬಲ ಸಿಗ್ತಾ ಇದೆ. ಆದರೆ ಗ್ರಾಮೀಣ ಕ್ರೀಡೆಗಳಾದಂಥ ಕಬಡ್ಡಿ ಮತ್ತು
ಮತ್ತು ಕುಸ್ತಿಗಳು ತುಂಬ ನಶಿಸಿ ಹೋಗ್ತಾ ಇವೆ. ಅದಕ್ಕೆ ಉತ್ತಮವಾದ ಒಂದು ಇಂಥ ಅವಕಾಶಗಳನ್ನು ನಮ್ಮ ಎಲ್ಲ ಯುವ ಪೀಳಿಗೆಗೆ ತೋರಿಸ್ದಾಗ ಏನಾಗುತ್ತೆ, ಮುಂದೆ ಅದನ್ನು ಬೆಳೆಯುವಂಥ ಅವಕಾಶ ಆಗುತ್ತೆ. ಇದನ್ನು ಅತಿ ಹೆಚ್ಚಾಗಿ ನಮ್ಮ ಈ ಯುವ ಪೀಳಿಗೆಗಳನ್ನು ಉಪಯೋಗಿಸಿಕೊಂಡು ಅವರ ಆರೋಗ್ಯ ಮತ್ತು ಅವರ ದೇಹ ದೃಢ ಚೈತನ್ಯವನ್ನು ಬೆಳೆಸ್ಕೋಬೇಕಾಗಿರುತ್ತೆ. ಇವತ್ತು ಏನಾಗುತ್ತೆ, ಇವತ್ತು ಅತಿ ಹೆಚ್ಚಾಗಿ ಆಹಾರ ಪದಾರ್ಥಗಳು ಕಲಬೆರಕೆ ಆಗ್ತಿದೆ ಅಂತೇಳಿ ಎಲ್ಲ ಕಡೆ ಗೊತ್ತಿದೆ. ಆದರೆ ರೈತನಿಗೆ ಗೊತ್ತಿದೆ ಅದರ ಆಹಾರನ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಅಂತ ರೈತನಿಗೆ ಗೊತ್ತಿದೆ. ಬಟ್ ಯುವ ಪೀಳಿಗೆ ಏನಾಗ್ತದೆ, ಇವತ್ತು ಅನ್ನ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ, ಮಣ್ಣು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ, ಮಹಿಳೆ ಅನ್ನೋದ್ರ ಬಗ್ಗೆ ಗೌರವ ಇಲ್ಲ, ದೇಶ ಅನ್ನೋದ್ರ ಬಗ್ಗೆ ಅಭಿಮಾನ ಇಲ್ಲ. ಅವರ ಸ್ವತಂತ್ರ ಬದುಕಿಗೋಸ್ಕರ ಬದುಕ್ತಾ ಇರುವಾಗ ರೈತನ ಈ ಒಂದು ಚೈತನ್ಯದಿಂದ ಅವರು ಎತ್ತೆತ್ತಿ ರೈತನ ಜೊತೆಗೂಡ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಈ ಕುಸ್ತಿ ಮತ್ತೆ ಕಬಡ್ಡಿ ಇದು ಒಂದು ನವ ಚೈತನ್ಯ ದೇಹಕ್ಕೆ ಕೊಡುವಂತ ಒಂದು ಕ್ರೀಡೆ. ಈ ಕ್ರೀಡೆಗೆ ಅತಿ ಹೆಚ್ಚಿನ ಉತ್ತೇಜನ ಕೊಡೋಕ್ಕೋಸ್ಕರ ಮಾಡ್ತಾ ಇದೀವಿ. ಹೆಚ್ಚಿನ ಜನ ಪ್ರೋತ್ಸಾಹಿಸಿ ಇದನ್ನ ಮುಂದೆ ಬೆಳೆಸ್ಕೊಂಡು ಹೋಗುವಂತ ಕೆಲಸ ಮಾಡಲಿ.